ಶ್ರೀ ಮೈಲಾರಲಿಂಗನ ಜಾತ್ರಾ ಮಹೋತ್ಸವ ಹಾಗೂ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಈ ವೇಳೆಯಲ್ಲಿ ಕಲಕ ಮಲಕ ಸತ್ತಿಗಿರಿ ಸಂಪ ಆತಲೆ ಬಹುಪರಾಕ್ ಎಂದು ಕಾಣಿಕ ಗುರಪ್ಪ ಸಿರಿಮಲ್ಲ ತಿಪ್ಪಣ್ಣ ಶಿರೋಳಿವರು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ವಿದ್ಯಾಗಿರಿಯಲ್ಲಿ ನುಡಿದರು. ಸರ್ವೇ ಸಾಮಾನ್ಯ ರಾಜಕೀಯ ಸ್ಥಿರ ಸರ್ಕಾರ, ಮಳೆ ಬೆಳೆ ಜನರ ಬದುಕು ಸುಧಾರಣೆ ಆಗುತ್ತದೆ, ಜಗತ್ತನ್ನೇ ಭಾರತ ಆಳುತ್ತದೆ ಎಂದು ಇದರರ್ಥ. ಇನ್ನು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಡೆದ ಪೂಜಾ ಕಾರ್ಯಕ್ರಮಗಳು ಸರಾಗವಾಗಿ ನಡೆದವು. 8ನೇ ಶತಮಾನದ ಜಗನ್ನಾಚಾರ್ಯಗಳು ನಿರ್ಮಿಸಿದ ಧಾರವಾಡದ ವಿದ್ಯಾಗಿರಿಯಲ್ಲಿರುವ ಶ್ರೀ ಮೈಲಾರಲಿಂಗ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮೈಲಾರಲಿಂಗ ದೇವರ ಜಾತ್ರೆ, ಕಾರ್ತಿಕೋತ್ಸವ, ಮಹಾ ಅಭಿಷೇಕ, ಬಿಲ್ಲು ಪೂಜೆ ಹಾಗೂ ರಾತ್ರಿ ಜಾಗರಣೆ, ಭಜನೆ ನಡೆಯಿತು. ಮೈಲಾರಲಿಂಗ ಕೊರವನಾಗಿ ತಂದ ಭಂಡಾರ, ಕರುಣಿನಾಲ ಹರನಾವತಾರ. ಮೈಲಾರಲಿಂಗ ಕೊರವನಾಗಿ ತಂದ ಭಂಡಾರ. ಭಂಡಾರ ವಿಶೇಷತೆ ಜಾತ್ರಾ ಮಹೋತ್ಸವ ಕಾಣಿಕೋತ್ಸವ ಅಮಾವಾಸ್ಯೆ ಐದು ಸಹಿತ ಇನ್ನು 8 ದಿವಸ ಐತವ್ರಿಂದ ಪ್ರತಿ ವರ್ಷ ಜಾತ್ರೆ ಮಾಡ್ತೀವಿ. ನಾವು ಜಾತ್ರೆ ಮಾಡಂತ ಈಗ 30 ವರ್ಷ ಮೇಲೆ ಮಾಡ್ತೀವಿ. ನಮ್ಮ ತಂದೆಯವ್ರು ಮಾಡ್ಕೊತಿದ್ದು ಅವಾಗ ಈಗ ಏನಿಲ್ಲ, ಈಗ ನಾ ಈಗ ಒಂದು 3 ವರ್ಷ ನಾ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ದೋಣಿ ತುಂಬಿಸೋ ಒಂದು ಕಾರ್ಯಕ್ರಮ ಏನಕ್ಕೆ? ದೋಣಿ ತುಂಬಿಸೋದು ಪ್ರತಿ ವರ್ಷ ಅನ್ನಪ್ರಸಾದ ಮುಂಚಿತವಾಗಿ ದೋಣಿ ತುಂಬಿಸೋದು. ದೋಣಿ ತುಂಬಿಸ ಆದ ನಂತರ ಸಾರ್ವಜನಿಕ ಎಲ್ಲರಿಗೂ ಅನ್ನಪ್ರಸಾದ ಇರ್ತದೆ. ಎಷ್ಟು ಜನಕ್ಕೆ? ಸಾಧಾರಣ ಒಂದು 6 ರಿಂದ 7 ಸಾವಿರ ಜನದ ಊಟ ಮಾಡ್ತೀವಿ, ಪ್ರಸಾದ ಮಾಡ್ತಾರೆ. ಪ್ರತಿ ವರ್ಷ ಇದು ಕಾಣಿಕೆ ಸರ್, ಮೈಲಾರಲಿಂಗ ಕಾಣಿಕೆ. ಅದೇ ರೀತಿ ಇದು ಇಲ್ಲಿಯೂ ಏನೈತೆ ಈಗ 57 ವರ್ಷ ಆಯ್ತು ಕಾಣಿಕೋತ್ಸವ ನಡೀತೀವಿ. ಶ್ರೀ ಮಲ್ಲಪ್ಪ ತಿಪ್ಪಣ್ಣ ಶಿರೋಳ್ ಶ್ರೀ ಮೈಲಾರಲಿಂಗನ ವಾರ್ಷಿಕೋತ್ಸವ ವಂಶ ಪಾರಂಪರ ಧಾರವಾಡದ ಪರ್ಯಾಯವಾಗಿ ನಡೆದುಕೊಂಡು ಬಂದಿದ್ದು, ಮೂಲಪುರುಷ ಶಂಕರಪ್ಪ ತಿರಕಪ್ಪ ಶಿರೋಳ್ ಇವರಿಂದ ಆರಂಭವಾಗಿ ಸಂಗಪ್ಪ ಶಂಕರಪ್ಪ ಶಿರೋಳ್ ನಂತರದಲ್ಲಿ ತಿಪ್ಪಣ್ಣ ಸಂಗಪ್ಪ ಶಿರೋಳ್ ಇವರು ಇದುವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಇದು ವಂಶ ಪಾರಂಪರವಾಗಿ ನಡೆದು ಬಂದಿದೆ. ತಿಪ್ಪಣ್ಣ ಸಂಗಪ್ಪ ಶಿರೋಳ್ ಇವರಿಗೆ ಈಗ ವಯಸ್ಸು ಬಹಳ ಆಗಿದ್ದರಿಂದ ತಮ್ಮ ಮಗ ಸಿರಿಮಲ್ಲ ತಿಮ್ಮಣ್ಣ ಶಿರೋಳ್ ಇವರಿಗೆ ವಾರ್ಷಿಕೋತ್ಸವ ದೀಕ್ಷೆಯನ್ನ ನೀಡಿರುತ್ತಾರೆ. ತಂದೆ ನೀಡಿದ ದೀಕ್ಷೆಯನ್ನ ಪಡೆದು ಸತತ 2 ವರ್ಷದಿಂದ ಅವರ ಮಗ ಗಿರಿಮಲ್ಲಪ್ಪ ಈ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ದೋಣಿ ಪೂಜೆ, ದೋಣಿ ತುಂಬಿಸುವುದು, ಅನ್ನ ಸಂತರ್ಪಣೆ ಜರುಗಿ ಮಂಗಳಾರತಿ ನಂತರ ಪಲ್ಲಕ್ಕಿ ಉತ್ಸವ, ಕಾಣಿಕ ಸೇವೆ, ಸರಪಳಿ ಸೇವೆ ನಡೆಯಿತು.
गलत बोला काय सत्य समाज हम पद बहु पर ಇನ್ನು ಈ ವೇಳೆ ಧಾರವಾಡ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಈ ಮಹತ್ವದ ಧಾರವಾಡದ ಮೈಲಾರಲಿಂಗನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯಿತು.